Hello student, I am Raman Gowda, lecturer in commerce, Don Bosco PU College, Chitradurga. As we know, we are discussing the subsidiary books. We are discussing previous sessions. We have discussed the purchase book. We have discussed in this session. We will discuss the purchase return. Right? Previous sessions I told you that the format of purchase book, okay, and we have discussed the problem. In this session we will discuss the purchase return book, right? We will discuss the purchase return book. Then what you mean by purchase return book ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಯಾವುದಾದ್ರು ಗೂಡ್ಸನ್ನು ಪರ್ಚೇಸ್ ಮಾಡಿದರೆ, ಓಕೆ, ಮಟೀರಿಯಲ್ಸನ್ನು ಪರ್ಚೇಸ್ ಮಾಡಿದರೆ ಅದನ್ನು ನಾನು ರಿಟರ್ನ್ ಮಾಡ್ತೀನಿ. ಯಾವುದೋ ಕಾರಣದಿಂದ ಡಿಫೆಕ್ಟ್ ಆದರೂ ಆಗಿರ್ಬೋದು, ಕ್ವಾಲಿಟಿ ಇಲ್ಲದೆ ಇರ್ಬೋದು, ಕ್ವಾಂಟಿಟಿ ವೇರಿಯೇಷನ್ ಆಗಿರ್ಬೋದು, ಡಿಫೆಕ್ಟಿವ್ ಐಟಮ್ಸ್ ಆಗಿರ್ಬೋದು, ಅವು ಏನಾದ್ರು ಬಂದರೆ ಓಕೆ ನಾನು ಏನು ಮಾಡ್ತೀನಿ, ಅದನ್ನು ವಾಪಸ್ ರಿಟರ್ನ್ ಮಾಡ್ತೀನಿ. ಓಕೆ, ಹಾಗಾಗಿ ಅದನ್ನು ನಾನು ರಿಟರ್ನ್ ಬುಕ್ದಲ್ಲಿ ಬರಬೇಕು. ಸೊ ಪರ್ಚೇಸ್ ಆಗಿರೋದು ರಿಟರ್ನ್ ಮಾಡ್ತಾ ಇದ್ದೀನಿ, ಅದನ್ನು ನಾನು ಪರ್ಚೇಸ್ ರಿಟರ್ನ್ ಬುಕ್ ಅಂತ ಕರಿತೀನಿ. ಇದು ಫಾರ್ಮ್ಯಾಟ್ ಇದೆ. ಇಲ್ಲಿ ಏನಿದೆ ಫಾರ್ಮ್ಯಾಟ್? ಡೇಟ್ ಇದೆ, ಪರ್ಟಿಕ್ಯುಲರ್ಸ್ ಇದೆ, ಡೆಬಿಟ್ ನೋಟ್ ನಂಬರ್ ಇದೆ, LF ಇದೆ ಆ್ಯಂಡ್ ಅಮೌಂಟ್ ಇದೆ. ಈ ಫಾರ್ಮ್ಯಾಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದ್ರ ಬೇಸಿಸ್ ಮೇಲೆ ನಾವು ಏನು ಮಾಡೋಣ, ಇಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ, ಇಲ್ಲಿ ಪ್ರಾಬ್ಲಮ್ ಈ ರೀತಿ ಕೊಟ್ಟಿದ್ದಾರೆ. ಏನಿದೆ ಪ್ರಾಬ್ಲಮ್ಮು? ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ ಆಫ್ MS Jen and Company and also show the ledger account and also show the ledger account. ಸೊ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದಾರೆ, ಜನ್ ಆ್ಯಂಡ್ ಕಂಪ್ನಿದು. ಓಕೆ, ಲೆಡ್ಜರ್ ಅಕೌಂಟ್ ಬರೀರಿ ಅಂತ ಹೇಳಿದ್ದಾರೆ. ಲೆಡ್ಜರ್ ಅಕೌಂಟ್ ನಾವು ಬರೆಯೋದು ಬೇಡ, ಜಸ್ಟ್ ಅದನ್ನು ಫಾರ್ಮ್ಯಾಟ್ದಲ್ಲಿ ಓಕೆ ಪರ್ಚೇಸ್ ರಿಟರ್ನ್ ಬುಕ್ದಲ್ಲಿ ಬರೆಯೋಣ. ಏನಿದೆ? ಡೇಟ್ 2018 ಆಗಸ್ಟ್ 3rd ಆಗಸ್ಟ್. ಏನಿದೆ? ರಿಟರ್ನ್ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ MNC ಲಿಮಿಟೆಡ್, ಡೆಬಿಟ್ ನೋಟ್ ನಂಬರ್ 24. ಯಾರಿಂದ ಇದು ಆಗಿದೆ? ರಿಟರ್ನ್ ಮಾಡಿದ್ದಾರೆ. ಓಕೆ, MNC ಲಿಮಿಟೆಡ್. ಏನು ರಿಟರ್ನ್ ಮಾಡಿದ್ದಾರೆ? 2 TV at ₹50,000 ಪರ್ ಪೀಸ್. ಓಕೆ, 2 TVಯನ್ನು ರಿಟರ್ನ್ ಮಾಡಿದ್ದಾರೆ. ಒಂದು TVಗೆ ಎಷ್ಟಿದೆ ರೇಟು? 50,000 ಇದೆ. ಇದನ್ನು ಪರ್ಚೇಸ್ ರಿಟರ್ನ್ದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಪರ್ಚೇಸ್ ರಿಟರ್ನ್ ಫಾರ್ಮ್ಯಾಟ್ ಇಲ್ಲಿದೆ. ನಾನು ಫಸ್ಟು ಬರೆದ್ಬಿಡೋಣ. ಓಕೆ, ಡೇಟ್ ಇದೆ, ಡೆಬಿಟ್ ನೋಟ್ ಇದೆ, ಓಕೆ, ನೇಮ್ ಆಫ್ ದ ಸಪ್ಲೈಯರ್ ಇದೆ, LF ಇದೆ ಆ್ಯಂಡ್ ಅಮೌಂಟ್ ಇದೆ. ಸರಿನಾ? ಓಕೆ, ಡೇಟ್ ಇದೆ, ಓಕೆ 3rd ಆಗಸ್ಟು. ಓಕೆ, ಡೆಬಿಟ್ ನೋಟ್ ಇದೆ. ಡೆಬಿಟ್ ನೋಟ್ ಅವರೇ ಕೊಟ್ಟಿದ್ದಾರೆ. ಎಷ್ಟು? 24 ಅಂತ ಕೊಟ್ಟಿದ್ದಾರೆ. ನೇಮ್ ಆಫ್ ದ ಸಪ್ಲೈಯರ್ಸ್ ಯಾರು? ಅವರೇ ಕೊಟ್ಟಿದ್ದಾರೆ, MNC ಲಿಮಿಟೆಡ್. ಓಕೆ, ಎಷ್ಟು TVಯನ್ನು ರಿಟರ್ನ್ ಮಾಡಿದ್ದಾರೆ? ಇಟ್ ಈಸ್ 2 TV ರಿಟರ್ನ್ ಆಟ್ ₹50,000 ಪರ್ ಪೀಸ್. 2 TV at ₹50,000 ಪರ್ ಪೀಸ್. ಓಕೆ, ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ? 2 × 50,000 ಓಕೆ ಈಸ್ ಈಕ್ವಲ್ ಟು 1 lakh. ಓಕೆ, 1 lakh rupees ಇದ್ದನ್ನು ಏನಾಗಿದೆ ಇಲ್ಲಿ ರಿಟರ್ನ್ ಆಗಿದೆ. ಇದನ್ನು ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಮೊದಲೇ ಹೇಳಿದ್ದೆ. ಈ ಕಾಲಮ್ ಇದೆ ಅಲ್ವಾ, ಇದನ್ನು ನಾನು ಎಕ್ಸ್ಟ್ರಾ ಹಾಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನೇ ನಾನು ಇಲ್ಲಿ ಬರಿಬೋದು. ಓಕೆ, ನೋ ನೀಡ್. ಓಕೆ, ಇದೇನು ನಮಗೆ ಬೇಕಿಲ್ಲ, ಇಲ್ಲೇ ಕೂಡ ನಾವು ಬರಿಬೋದು. MNC ಲಿಮಿಟೆಡ್ ಕಂಪ್ನಿ. ಓಕೆ, 2 TV at ₹50,000 ಪರ್ ಪೀಸ್ ಅಂತ ಹೇಳಿ ಅದನ್ನು ಮಲ್ಟಿಪ್ಲೈ ಮಾಡಿ ಈ ರೀತಿ ಬರೆದು ನಾವು ಟೋಟಲ್ ಅಮೌಂಟನ್ನು ಇಲ್ಲಿ ಬರ್ಕೋಬೋದು. ಸರಿನಾ? ಓಕೆ, ಅದು ಪರ್ಚೇಸ್ ರಿಟರ್ನ್ ಫಸ್ಟ್ ಡೇಟದ್ದು. ಏನು ಡೇಟ್ ಇದೆ ಇಲ್ಲಿ? ಓಕೆ, ಡೇಟ್ 2018 ಕೊಟ್ಟಿದ್ದಾರೆ. 3rd ಆಗಸ್ಟ್ ಇದೆ ರಿಟರ್ನ್ ಗೂಡ್ಸ್, ಅದನ್ನು ಬರೆದು. ಸೆಕೆಂಡ್ ಒನ್ ಈಸ್ ಏನಿದೆ? 17 ಆಗಸ್ಟ್. ಓಕೆ, 17 ಆಗಸ್ಟ್ದು ಏನಿದೆ ಟ್ರಾನ್ಸಾಕ್ಷನ್ಸ್ ಇಲ್ಲಿ? ನೋಡಿದೆ 17 ಆಗಸ್ಟ್ ಟ್ರಾನ್ಸಾಕ್ಷನ್. ಇಟ್ ಈಸ್ ಗೂಡ್ಸ್ ರಿಟರ್ನ್ ಪರ್ಚೇಸ್ಡ್ ಫ್ರಮ್ ದಯಾ ಲಿಮಿಟೆಡ್, ಡೆಬಿಟ್ ನೋಟ್ ನಂಬರ್ 26. ಏನು ರಿಟರ್ನ್ ಆಗಿದೆ? 10 DVD ಪ್ಲೇಯರ್ಸ್ ಆಟ್ ₹2,500 ಪರ್ ಪೀಸ್.
ಎಷ್ಟು 10 DVD ಪ್ಲೇಯರ್ಸ್ ಇದೆ, 2500 ಪರ್ ಪೀಸ್ ಇದೆ. ಅದರ ಜೊತೆ ನಮ್ಗೆ ಏನು ಕೊಟ್ಟಿದ್ದಾರೆ, ಟ್ರೇಡ್ ಡಿಸ್ಕೌಂಟ್ ಕೂಡ 20% ಕೊಟ್ಟಿದ್ದಾರೆ. ಓಕೆ, ಪರ್ಚೇಸ್ ದಯಾ ಲಿಮಿಟೆಡಿಂದ ಪರ್ಚೇಸ್ ಮಾಡಿದ್ದಾರೆ. ಡೆಬಿಟ್ ನೋಟ್ ಕೊಟ್ಟಿದ್ದಾರೆ, ಎಷ್ಟು 26 ಡೆಬಿಟ್ ನೋಟ್ ಇದೆ, 10 DVD ಪ್ಲೇಯರ್ಸ್ ಇದೆ. ಓಕೆ, 2500 ಪರ್ ಪೀಸ್ ಇದೆ, 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಪರ್ಚೇಸ್ ಬುಕ್ಕನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಏನಿದೆ ಇಲ್ಲಿ, ಡೇಟ್ ಹಾಕೋಣ. ವಾಟ್ ದ ಡೇಟ್? ಇಟ್ ಈಸ್ 17th August. ಸೊ 17th August 2018 ಡೆಬಿಟ್ ನೋಟ್ ಕೊಟ್ಟಿದ್ದಾರೆ. ಓಕೆ, 26 ಕೊಡದೇ ಇದ್ದರೆ ಬರೆಯೋ ಆಗಿಲ್ಲ. ಇಲ್ಲಿ ಡೆಬಿಟ್ ನೋಟ್ ಅವರೇ ಕೊಟ್ಟಿದ್ದಾರೆ 26 ಅಂತ. ಸೊ ಅದನ್ನು ತೊಗೊಂಡಿದ್ದೀನಿ. ಯಾರಿಂದ? ನೇಮ್ ಆಫ್ ದ ಸಪ್ಲೈಯರ್ಸ್ ಯಾರಿದೆ? ದಯಾ ಲಿಮಿಟೆಡ್ ಇದೆ. ಓಕೆ, ಏನು ತೊಗೊಂಡಿದ್ದಾರೆ ದಯಾ ಲಿಮಿಟೆಡಿಂದ? 10 DVD ಪ್ಲೇಯರ್ಸ್ ಆ್ಯಟ್ 2500 ಪರ್ ಪೀಸ್. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ? 2500 ಇಂಟು ಎಷ್ಟು? 10. ಓಕೆ, ಇಸ್ ಈಕ್ವಲ್ ಟು 25,000 rupees. ಓಕೆ, 25,000 rupees ಆಯಿತು. ಸೊ ದಟ್ 25,000 I taken here. ಓಕೆ, DVD ಟೋಟಲ್ ರೇಟ್ ಎಷ್ಟು? 25,000. ಬಟ್ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ? 10% ಏನು ಕೊಟ್ಟಿದ್ದಾರೆ, ಸಾರಿ 20% ಏನು ಕೊಟ್ಟಿದ್ದಾರೆ? ಇಲ್ಲಿ ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ಎಷ್ಟಿದೆ ಟ್ರೇಡ್ ಡಿಸ್ಕೌಂಟು? 20% ಟ್ರೇಡ್ ಡಿಸ್ಕೌಂಟ್ ಇದೆ. ಸೊ ದಟ್ 20% ನಾವೇನು ಮಾಡಬೇಕು? ಇಲ್ಲಿ ಲೆಸ್ ಮಾಡ್ಕೋಬೇಕು. ಹೇಗೆ ಲೆಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, 25,000 ಇಂಟು 20 ಡಿವೈಡೆಡ್ ಬೈ 100. ಓಕೆ, ಎಷ್ಟಾಗುತ್ತೆ ಇದು? 5,000 ಆಗುತ್ತೆ. ಇಟ್ ಈಸ್ 5,000 rupees. ಓಕೆ, ಆ 5,000ಅನ್ನು 25ದಲ್ಲಿ ಲೆಸ್ ಮಾಡಿಕೊಂಡ್ರೆ, ಓಕೆ, 5,000 rupees ಬರುತ್ತೆ. ಆ 5,000ಅನ್ನು ಟ್ರೇಡ್ ಡಿಸ್ಕೌಂಟ್ ಅಂತ ಕರಿತೀನಿ. ಇಟ್ ಈಸ್ ಟ್ರೇಡ್ ಡಿಸ್ಕೌಂಟ್. ಸೊ ನಾನಿಲ್ಲಿ ಲೆಸ್ ಮಾಡಿಕೊಂಡ್ರೆ ಎಷ್ಟು? 25,000 ಮೈನಸ್ 5,000 is equal to 20,000 is equal to 20,000 rupees. So 20,000 amount is returned to Daya. ಓಕೆ, ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ. ಇದನ್ನೆಲ್ಲನೂ ನಾನು ಒಂದೇ ಕಾಲಮ್ಗೆ ಬರ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇವೆರಡು ಕಾಲಮ್ ಕೂಡ ಎಕ್ಸ್ಟ್ರಾ ಹಾಕೋಬೋದು. ಇದನ್ನು ಹಾಕೊಳ್ಳದೆ ಇರೋದೇ ಒಳ್ಳೆಯದು. ನಾವು ಒಂದೇ ಲೈನಲ್ಲೇ ಈ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು. ಹೇಗೆ? 20 DVD ಪ್ಲೇಯರ್ಸ್, ಓಕೆ, ಅಟ್ rupees 2,500, 10 ಇಂಟು 2,500 25,000 ಆಗುತ್ತೆ. 25,000ಗೆ ನಾನು 20% ಟ್ರೇಡ್ ಡಿಸ್ಕೌಂಟನ್ನು ತೆಗೆದ್ರೆ 5,000 ಆಗುತ್ತೆ. ಸೊ 25,000 ಮೈನಸ್ 5,000 ಎಷ್ಟಾಗುತ್ತೆ? ಇಟ್ ಈಸ್ 20,000 rupees. ಎಷ್ಟು? 20,000 rupees ಆಗುತ್ತೆ. ಅದೇ 20,000ಅನ್ನು ನಾನಿಲ್ಲಿ ಬರೆದಿದ್ದೀನಿ. ಅರ್ಥ ಆಯ್ತಾ? ಓಕೆ, ಅದು ಒಂದು. ನೆಕ್ಸ್ಟ್ ಒನ್ ಈಸ್ ವಾಟ್ ಇಸ್ ಅನದರ್ ಟ್ರಾನ್ಸಾಕ್ಷನ್? ಅನದರ್ ಟ್ರಾನ್ಸಾಕ್ಷನ್ ಈಸ್ 30 August. ಓಕೆ, ದಟ್ ಇಸ್ ದ 30th August. 30th August ಏನಿದೆ ನಮಗೆ? ವಾಟ್ ಇಸ್ ದ 30th August? ಇಟ್ ಈಸ್ transaction is return goods purchased from X Limited. Return goods purchased from X Limited. ಏನಿದೆ ಇಲ್ಲಿ? X Limited ಇಂದ ರಿಟರ್ನ್ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ X Limited. ಓಕೆ, X Limited ಇಂದ ರಿಟರ್ನ್ ಮಾಡಿದ್ದೀವಿ. ಡೆಬಿಟ್ ನೋಟ್ ಏನು ಕೊಟ್ಟಿದ್ದಾರೆ? 28,500 ರೆಫ್ರಿಜರೇಟರ್ ಫಾರ್ ₹60,000. ಓಕೆ, ಟೋಟಲ್ 5 ರೆಫ್ರಿಜರೇಟರ್, ಅದಕ್ಕೆ 60,000 ಇದೆ. ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 10%ಅನ್ನು ಏನು ಕೊಟ್ಟಿದ್ದಾರೆ? ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಪರ್ಚೇಸ್ ರಿಟರ್ನನ್ನು ಬರೀಬೇಕು. ಓಕೆ, ಇಲ್ಲಿದೆ ನೋಡಿ, ಏನಿದೆ? 30th August ಇದೆ. ಓಕೆ, 30th August. 30th Augustಗೆ ಇನ್ವಾಯ್ಸ್ ನಂಬರ್, ಡೆಬಿಟ್ ನೋಟ್ ನಂಬರ್ ಕೊಟ್ಟಿದ್ದಾರೆ 28. ಯಾವ ಲಿಮಿಟೆಡ್ಡು? ನೇಮ್ ಆಫ್ ದ ಸಪ್ಲೈಯರ್ಸ್ ಈಸ್ X Limited. ನೇಮ್ ಆಫ್ ದ ಸಪ್ಲೈಯರ್ ಈಸ್ X Limited ತಗೊಂಡಿದ್ದೀನಿ. ರೈಟ್, ಏನಿದೆ? 60,000. ಓಕೆ, ಡೈರೆಕ್ಟಾಗಿ ಬರೆದ್ಬಿಡಿ, ಇದನ್ನು ಬರೆಯೋ ಅವಶ್ಯಕತೆನೇ ಇಲ್ಲ. ನಾನು ಇಲ್ಲಿ ಬರಿತೀನಿ ನೋಡಿ.
60,000 ಇದೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಇಂಟು what is the trade discount, it is into 10 divided by 100. How much I will get? It is 6,000 rupees. It is 6,000 rupees. Okay, therefore 60,000 minus 6,000 is equal to 54,000 rupees. ಓಕೆ, ಡೈರೆಕ್ಟ್ ಇಲ್ಲೇ ಬರೆದ್ಬಿಡ್ಬೋದು. ಇದು ನಮಗೆ ಬರೆಯೋ ಅಂಥ ನೆಸೆಸಿಟಿ ಇರೋದಿಲ್ಲ, ನಾವು ಡೈರೆಕ್ಟಾಗಿ ಬರಿಬೋದು. ಓಕೆ, ಏನಿದೆ 60,000. ಓಕೆ, ಅವರಿಲ್ಲೇನು ತೊಗೊಂಡಿದ್ದಾರೆ ಅಂದರೆ, ಇಲ್ಲಿ ತೊಗೊಂಡಿದ್ದಾರಲ್ಲ, ಹೇಗೆ ಅಂತ ಹೇಳಿದ್ರೆ 5 ರೆಫ್ರಿಜರೇಟರ್ ತೊಗೊಂಡಿದ್ದಾರೆ ಆ್ಯಟ್ 12,000 ಪರ್ ಪೀಸ್. ಹೇಗೆ ತೊಗೊಂಡಿದ್ದಾರೆ, ಅದು ಹೇಗೆ ಬರುತ್ತೆ 12,000 ಪರ್ ಪೀಸ್ ಅಂತ ಹೇಳಿದ್ರೆ, ಇಟ್ ಈಸ್ ನೋಡಿ, ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಹೇಗೆ, 60,000 divided by 5 is equal to 12,000. Okay, is equal to 12,000 rupees. Okay, 12,000 rupees per piece. 12,000 rupees per piece. ಓಕೆ, ಅದನ್ನೇ ಅವರಿಲ್ಲಿ ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡಿದ್ದಾರೆ. ಅದನ್ನೇನು ಮಾಡ್ಕೊಂಡಿದ್ದಾರೆ ಅವರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾರೆ. ನಮಗಿದು ನೆಸೆಸಿಟಿ ಇಲ್ಲ. ಟೋಟಲ್ 60,000 ಇದೆ, 10% ಟ್ರೇಡ್ ಡಿಸ್ಕೌಂಟ್ಸ್ ತೆಗೆದ್ರೆ 6,000 ಆಯಿತು. 60,000 ಮೈನಸ್ 6,000 ಮಾಡಿದ್ರೆ 54,000, ಅದನ್ನೇ ಬರೆದಿದ್ದೀವಿ. ಓಕೆ, ಇಲ್ಲಿ ಲೆಸ್ ಟ್ರೇಡ್ ಡಿಸ್ಕೌಂಟ್ ಎಷ್ಟು 6,000 ಇದೆ. 60,000ಗೆ 6,000 ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ, 54,000 ತೊಗೊಂಡಿದ್ದೀವಿ. ಸೊ ಈ 3 ಟ್ರಾನ್ಸಾಕ್ಷನ್ಸನ್ನು ಕೊಟ್ಟಿದ್ದಾರೆ. ರಿಟರ್ನ್ ಆಗಿರೋದನ್ನು ಬರಿಬೇಕು. ನೋಡಿ, ರಿಟರ್ನ್ದಲ್ಲಿ ಡೆಬಿಟ್ ನೋಟ್ ಅಂತ ತೊಗೋತೀವಿ. ಓಕೆ, ಪರ್ಚೇಸ್ದಲ್ಲಿ ಇನ್ವಾಯ್ಸ್ ನಂಬರನ್ನು ಹಾಕೊಡ್ತೀವಿ. ಸರಿನಾ? ಓಕೆ, ಅದೇ ರೀತಿ ಇವೆಲ್ಲನೂ ಆ್ಯಡ್ ಮಾಡಿಕೊಂಡ್ರೆ, ಓಕೆ, ಇದೆಲ್ಲನೂ ನಾವು ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಸಿಗುತ್ತೆ ನಮಗೆ, 1,00,000 ಪ್ಲಸ್ 20,000 ಪ್ಲಸ್ 54,000, ಓಕೆ, ಈಸ್ ಈಕ್ವಲ್ ಟು 1,74,000. ಓಕೆ, ಎಷ್ಟು ಸಿಗುತ್ತೆ ಇದು, 1,74,000. ಓಕೆ, ಟೋಟಲ್ ಆ್ಯಡ್ ಮಾಡಿದರೆ ನಮಗೆ 1,74,000 ಸಿಗುತ್ತೆ. ಸೊ ಈ ರೀತಿ ನಾವು ಏನು ಮಾಡ್ತೀವಿ, ಪರ್ಚೇಸ್ ಬುಕ್ ಆ್ಯಂಡ್ ಪರ್ಚೇಸ್ ರಿಟರ್ನ್ ಬುಕ್ಕನ್ನು ಎಂಟ್ರಿಯನ್ನು ಮಾಡ್ಕೋತೀವಿ. ರೈಟ್? ಓಕೆ, ಪ್ಲೀಸ್ ಪ್ರಾಕ್ಟೀಸ್. ಓಕೆ, ಆವಾಗಲೇ ನಿಮಗೆ ಅರ್ಥ ಆಗುತ್ತೆ. ಇದನ್ನು ಜಸ್ಟ್ ವೀಡಿಯೋಸ್ ನೋಡಿದ್ರೆ ಅರ್ಥ ಆಗಲ್ಲ. ನೀವೇನು ಮಾಡಬೇಕು, ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಓಕೆ, ಬರೀ ಜಸ್ಟ್ ನಾನು ವೀಡಿಯೋಸ್ಗಳನ್ನು ನೋಡಿಕೊಂಡ್ರೆ ಅರ್ಥ ಆಗಲ್ಲ. ಅದನ್ನು ನೀವು ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ವಿ ವಿಲ್ ಸಾಲ್ವ್ ದ ಒನ್ ಮೋರ್ ಪ್ರಾಬ್ಲಮ್. ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ರೈಟ್, ಹಿಯರ್ ಒನ್ ಮೋರ್ ಪ್ರಾಬ್ಲಮ್ ಈಸ್ record the following transaction in the Mac and Company Limited and also show the ledger accounts. ಓಕೆ, ನಾನು ನಿಮ್ಗೆ ಹೇಳಿದ್ದೀನಿ, ಇದನ್ನು ಪರ್ಚೇಸ್ ಬುಕ್ಕಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಓಕೆ, ಇದು ಪರ್ಚೇಸ್ ಬುಕ್, ನಾಟ್ ಪರ್ಚೇಸ್ ರಿಟರ್ನ್ ಬುಕ್. ಫಸ್ಟ್ ಆಗಸ್ಟ್ ಇದೆ. ಪರ್ಚೇಸ್ ಫ್ರಮ್ ABC ಲಿಮಿಟೆಡ್ ಇನ್ವಾಯ್ಸ್ ಇದೆ 2,000 ಬಾಲ್ಸ್ ಆ್ಯಟ್ 5 ಪರ್ ಪೀಸ್ ಇದೆ. ಓಕೆ, ಇದು ನಾನು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತೀನಿ, ನೀವು ಅದನ್ನು ಆಮೇಲೆ ಸಾಲ್ವ್ ಮಾಡ್ಕೊಳ್ಳಿ. ಏನಿದೆ ಇಲ್ಲಿ, ಫಸ್ಟ್ ಆಗಸ್ಟ್ ಬರ್ದಿದ್ದೀನಿ. ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ, ABC ಲಿಮಿಟೆಡ್ ಇದೆ. ಎಷ್ಟು, 2,000 ಬಾಲ್ಸ್ ಆ್ಯಟ್ 5 ಪರ್ ಪೀಸ್ ಇದೆ. 2,000 ಇಂಟು 5 ಇಟ್ ಈಸ್ 10,000 rupees. ಓಕೆ, 10,000 ನಾನು ಬರೆದಿದ್ದೀನಿ. ನೆಕ್ಸ್ಟು ಏನಿದೆ, ಪರ್ಚೇಸ್ ಫ್ರಮ್ XYZ ಲಿಮಿಟೆಡ್ ಇನ್ವಾಯ್ಸ್ ನಂಬರ್ 611 10 ಬ್ಯಾಟ್ಸ್ ಆ್ಯಟ್ 250 ಪರ್ ಪೀಸ್. ಓಕೆ, ಟ್ರೇಡ್ ಡಿಸ್ಕೌಂಟ್ 20% ಇದೆ. ಓಕೆ, ಅದನ್ನೇ ನಾನಿಲ್ಲಿ ಬರೆದಿದ್ದೀನಿ. ಏನು, 10 ಬ್ಯಾಟ್ಸ್ 2,500 ಪರ್ ಪೀಸ್, ಇಟ್ ಈಸ್ 25,000. 25,000ಗೆ 20% ಟ್ರೇಡ್ ಡಿಸ್ಕೌಂಟ್ಸ್ ತೆಗೆದ್ರೆ 5,000. ಟೋಟಲ್ ಅಮೌಂಟ್ ಈಸ್ 20,000 rupees. ಓಕೆ, ನೆಕ್ಸ್ಟ್ 29 ಆಗಸ್ಟ್ ಪರ್ಚೇಸ್ಡ್ ಫ್ರಮ್ CON ಲಿಮಿಟೆಡ್ ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ. ಓಕೆ, ಸ್ಕೇಟ್ಸ್ ಆಲ್ರೆಡಿ ನಾನು ಈ ಪ್ರಾಬ್ಲಮನ್ನು ನಿಮಗೆ ಸಾಲ್ವ್ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ಗ್ಲಾನ್ಸ್ ಮಾಡ್ತಿದ್ದೀನಿ. ನೀವು ಈ ಪ್ರಾಬ್ಲಮನ್ನು ಏನು ಮಾಡಬೇಕು, ಮನೆಯಲ್ಲಿ ಓಕೆ ಸಾಲ್ವ್ ಮಾಡಬೇಕು. ಸರಿನಾ? ಏನಿದೆ, ಇದು ಪರ್ಚೇಸ್ ಬುಕ್ ಇದೆ. ಈ ಪರ್ಚೇಸ್ ಬುಕ್ಕಲ್ಲಿ ನೀವು ಸಾಲ್ವ್ ಮಾಡಬೇಕು. ಸೊ ಈ ಪ್ರಾಬ್ಲಮನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ.
ಓಕೆ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಇನ್ನೊಂದು ಸರಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಈಸಿಯಾಗಿರುವಂಥದ್ದು ಇದು. ನಾನು ಪ್ರೀವಿಯಸ್ ಪ್ರಾಬ್ಲಮ್ ನಿಮ್ಗೆ ಡಿಸ್ಕಸ್ ಮಾಡಿದ್ದು ಅದು ಪರ್ಚೇಸ್ ರಿಟರ್ನ್ ಬುಕ್. ಈ ಪ್ರಾಬ್ಲಮ್ ಯಾವುದು ಅಂತ ಹೇಳಿದ್ರೆ ಪರ್ಚೇಸ್ ಬುಕ್. ಓಕೆ, ಪರ್ಚೇಸ್ ಬುಕ್ ಇದೆ, ಅದನ್ನು ನೀವು ಸಾಲ್ವ್ ಮಾಡಬೇಕು. ಸರಿನಾ? ಓಕೆ, ಇಲ್ಲಿ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ ಫಾರ್ಮ್ಯಾಟ್ ಹಾಕೋಬೇಕು. ಇದು ನಿಮ್ಗೆ ವರ್ಕ್ ಏನು ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಓಕೆ, ಇದನ್ನು ನೀವು ಸಾಲ್ವ್ ಮಾಡ್ಕೊಂಡು ತೋರಿಸಿ. ಪರ್ಚೇಸ್ ಬುಕ್ ಇಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಓಕೆ, ಏನು ತೊಗೊಂಡಿದ್ದಾರೆ, 29th ಆಗಸ್ಟದ್ದು ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ, ಯಾರು ಸಪ್ಲೈಯರ್ ನೇಮ್ ಕೊಟ್ಟಿದ್ದಾರೆ, 200 ಸ್ಕೇಟ್ಸ್ ತೊಗೊಂಡಿದ್ದಾರೆ, 500 ಪರ್ ಪೀಸ್ ಇದೆ, ಅಲ್ಲಿಗೆ 1 lakh ಆಯಿತು. 1 lakh ರುಪೀಸ್ಗೆ 10% ಅಂತ ಹೇಳಿದ್ರೆ 10,000 ಆಗುತ್ತೆ. 1 lakhದಲ್ಲಿ 10,000 ಲೆಸ್ ಮಾಡಿದ್ರೆ 90,000 ರುಪೀಸ್ ಆಗುತ್ತೆ. ಸರಿನಾ? ಓಕೆ, 90,000. ನೆಕ್ಸ್ಟು 29th ಆದಮೇಲೆ 29th 2 ಇದೆ, ಪರ್ಚೇಸ್ ಫ್ರಮ್ 2 ತೊಗೊಂಡಿದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟು ಅದೇ 29th ಆಗಸ್ಟು ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ, ABC ಲಿಮಿಟೆಡಿಂದ ಪರ್ಚೇಸ್ ಆಗಿದೆ. ಏನು ಪರ್ಚೇಸ್ ಆಗಿದೆ, 200 ಚೆಸ್ ತೊಗೊಂಡಿದ್ದಾರೆ, 100 ಪರ್ ಪೀಸ್ ಇದೆ, ಅಲ್ಲಿಗೆ 2,000 ಆಯಿತು. 2,000ಗೆ 15% ಅಂತ ಹೇಳಿದ್ರೆ ಟ್ರೇಡ್ ಡಿಸ್ಕೌಂಟ್ ತೆಗೆದ್ರೆ 300 ಆಗುತ್ತೆ. ಸೊ 2,000 ಮೈನಸ್ 300 ಲೆಸ್ ಮಾಡಿದ್ರೆ ಇಟ್ ಈಸ್ 1,700 ರುಪೀಸ್ ಆಯಿತು. ಎಷ್ಟು? 1,700 ರುಪೀಸ್. ಓಕೆ, ನೆಕ್ಸ್ಟು 30th ಆಗಸ್ಟ್ಗೆ 521 ಇದೆ, CO1 ಲಿಮಿಟೆಡು, ಅವರೇ ಕಂಪ್ನೀಸ್ ನೇಮ್ ಆಫ್ ದ ಸಪ್ಲೈಯರ್ಸ್ ಕೊಟ್ಟಿದ್ದಾರೆ. ಓಕೆ, ಎಷ್ಟಿದೆ, 100 ಸ್ಕೇಟ್ಸ್ ಇದೆ, 400 ಪರ್ ಪೀಸ್ ಇದೆ, ಅಲ್ಲಿಗೆ 40,000 ಆಯಿತು. ಟ್ರೇಡ್ ಡಿಸ್ಕೌಂಟ್ ಎಷ್ಟಿದೆ, ಇದು ಟ್ರೇಡ್ ಡಿಸ್ಕೌಂಟ್ ತೆಗೆಯೋದು ಗೊತ್ತಲ್ಲ ನಿಮಗೆ, ನಾನು ಹೇಳಿದ್ದೀನಿ ಆಲ್ರೆಡಿ. ಎಷ್ಟಿದೆ, 40,000 ಇಂಟು 8 ಡಿವೈಡೆಡ್ ಬೈ 100 ಎಷ್ಟು ಸಿಗುತ್ತೆ, ಇದು 3,200 ಟ್ರೇಡ್ ಡಿಸ್ಕೌಂಟ್ ಆಗುತ್ತೆ. ಓಕೆ, ಆ 3,200ದಲ್ಲಿ ಓಕೆ 40,000 ಮೈನಸ್ 3,200 ಲೆಸ್ ಮಾಡಿದ್ರೆ ನಮಗೆ 36,800. ಓಕೆ, 36,800. ಹಾಗೆ ಇದು ಕೂಡ ಓಕೆ, ಇದು ಹೇಗೆ ತೆಗಿತೀವಿ ಅಂದರೆ ಇಲ್ಲಿ ನೋಡಿ, 2,000 ಇಂಟು 15 ಡಿವೈಡೆಡ್ ಬೈ 100 ಎಷ್ಟು ಸಿಗುತ್ತೆ ನಮಗೆ, 300 ಸಿಗುತ್ತೆ. ಸೊ 2,000 ಮೈನಸ್ 300 ಲೆಸ್ ಮಾಡಿದ್ರೆ ಸಿಗುತ್ತೆ 1,700. ಓಕೆ, 1,700 ನಾನಿಲ್ಲಿ ತಗೊಂಡಿದ್ದೀನಿ. ಓಕೆ, 2,000 ಇಂಟು 15 ಬೈ 100. ಓಕೆ, 2,000 ಮೈನಸ್ 300 ಲೆಸ್ ಮಾಡಿದ್ರೆ 18,700. ಸೊ ದಟ್ 1,700ಅನ್ನು ನಾನಿಲ್ಲಿ ಬರ್ತಿದ್ದೀನಿ. ಓಕೆ, ಈ ರೀತಿ ನಾವು ಟ್ರೇಡ್ ಡಿಸ್ಕೌಂಟನ್ನು ತೆಗೆಯೋದನ್ನು ನಾವು ಕಲಿಬೇಕಾಗುತ್ತೆ. ಓಕೆ, ಇದು ನಿಮಗೆ ಹೋಮ್ವರ್ಕು ನಾನು ಸಾಲ್ವ್ ಮಾಡಿದ್ದೀನಿ. ನೀವು ಕೂಡ ಒಂದು ಸಾರಿ ಪರ್ಚೇಸ್ ಬುಕ್ಕನ್ನು ಸಾಲ್ವ್ ಮಾಡಿ ಅದನ್ನು ಎಂಟ್ರಿ ಮಾಡಬೇಕು. ಓಕೆ, ಇದು ತುಂಬ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮಿನೇಷನ್ಸ್ಗೆ. ಗ್ಯಾರಂಟಿ ಇದ್ರ ಮೇಲೆ ನಮಗೆ ಒಂದು 12 ಮಾರ್ಕ್ಸದ ಕ್ವಶನ್ನು, ಆಮೇಲೆ ಇನ್ನೊಂದು 6 ಮಾರ್ಕ್ಸ್ ಕ್ವಶನ್ಸು ಇದ್ರ ಬೇಸಿಸ್ ಮೇಲೆ ನಮಗೆ ಕೇಳ್ತಾರೆ. ಓಕೆ, ಕೇಳೋದ್ರಿಂದ ನೀವು ಅದಕ್ಕೆ ಏನು ಮಾಡಬೇಕು, ನೀವು ಅದನ್ನು ಈಸಿಯಾಗಿ ಬರಿಬೇಕು. ಅರ್ಥ ಆಯ್ತಾ? ಓಕೆ, ವಿತ್ ದಿಸ್ ಟುಡೇ ವಿ ವಿಲ್ ವೈಂಡ್ ಅಪ್ ದಿಸ್ ಸೆಷನ್. ಓಕೆ, ನೆಕ್ಸ್ಟ್ ಸೆಷನ್ಸ್ದಲ್ಲಿ ನಾವು ಇನ್ನೂ ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ಇಂಪಾರ್ಟೆಂಟಾಗಿ ನಿಮ್ಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ, ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಜಸ್ಟ್ ನಾನು ವೀಡಿಯೋಸ್ಗಳನ್ನು ನೋಡಿ ಓಕೆ ಕಲಿತೀನಿ ಅಂತ ಹೇಳಿದ್ರೆ ಆಗಲ್ಲ. ವೀಡಿಯೋಸನ್ನು ನೋಡಿ ಈ ಪ್ರಾಬ್ಲಮನ್ನು ನೀವು ಮೇಂಟೈನ್ ಮಾಡಬೇಕು, ನೋಟ್ಸನ್ನು ಮೇಂಟೈನ್ ಮಾಡಬೇಕು. ನೋಟ್ಸ್ ಮೇಂಟೈನ್ ಮಾಡಿದ್ರೆ ಮಾತ್ರ ನೀವು ಈ ಪ್ರಾಬ್ಲಮನ್ನು ಕಲಿಯೋಕ್ಕಾಗುತ್ತೆ. ಇದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ಸ್ ಇರೋದ್ರಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕೇ ಹೊರತು ಜಸ್ಟ್ ಓದಿದರೆ ಅರ್ಥ ಆಗಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಇಲ್ಲ ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇದನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ರೈಟ್, ನೋಟ್ಸನ್ನು ನೀವು ಕ್ಲಿಯರಾಗಿ ಬರೆದ್ರೆ ಮಾತ್ರ ಈ ಪ್ರಾಬ್ಲಮ್ಗಳು ನಿಮಗೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ರೈಟ್,
With this, today we will wind up this session. In the next session we will discuss the few more problems. Okay, ಇಲ್ಲಿ ಪರ್ಚೇಸ್ ಬುಕ್ ಆದರೂ ಆಗಿರ್ಬೋದು, ಪರ್ಚೇಸ್ ರಿಟರ್ನ್ ಬುಕ್ ಆದರೂ ನಾನು ನಿಮಗೆ ಅದೇ ಈ ಸೆಷನ್ ನೆಕ್ಸ್ಟ್ ಸೆಷನ್ಗಳಲ್ಲಿ ನಾವು ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್ ಬಗ್ಗೆ ಡಿಸ್ಕಸನ್ನು ಮಾಡೋಣ. ಅರ್ಥ ಆಯ್ತಾ? ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ನಾವು ಪರ್ಚೇಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್. ಓಕೆ, ಪ್ರಾಕ್ಟೀಸ್ ಮಾಡಿ, ನೋಟ್ಸನ್ನು ಮೇಂಟೈನ್ ಮಾಡಿ. ರೈಟ್, in the next session we will discuss the few more problems on sales and sales return book. Thank you.